Good evening, everyone. Welcome to Nirpadappa Smart Classes. Today I would like to tell you about simple present tense. ಹೋದ ಕ್ಲಾಸ್ನಲ್ಲಿ ಅನ್ಯ ಟೆನ್ಸ್ಗಳ ಬಗ್ಗೆ ಹಾಗೂ ವರ್ಬ್ಸ್ ಸಬ್ಜೆಕ್ಟ್ ಆಕ್ಷನ್ ವರ್ಡ್ ಬಗ್ಗೆ ತಿಳಿದುಕೊಂಡಿವಿ. ಈ ಒಂದು ಬಹುಮುಖ್ಯವಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗಳಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಟೆನ್ಸ್ ಎಂಬುದು ಇಂಗ್ಲಿಷ್ನಲ್ಲಿ ದೊಡ್ಡ ಒಂದು ಟಾಪಿಕ್ ಆಗಿರುತ್ತೆ, ಬಿಗ್ಗೆಸ್ಟ್ ಟಾಪಿಕ್ ಆಗಿರುತ್ತೆ. ನೀವು ಸರಿಯಾದ ರೀತಿಯಲ್ಲಿ ಟೆನ್ಸ್ ಕಲ್ತ್ರೆ ಅದು ಪರ್ಫೆಕ್ಟ್ ಆಗುತ್ತೆ. ನಾನು ಸಿಂಪಲ್ ಸರಳ ರೀತಿಯಲ್ಲಿ ಅಚ್ಚ ಕನ್ನಡದಲ್ಲಿ ನಿಮ್ಗೆ ಹೇಳಲು ಟ್ರೈ ಮಾಡ್ತೀನಿ. ನಿಮ್ಮ ಡ್ಯೂಟಿ ಏನಿದೆ ಪ್ರಾಕ್ಟೀಸ್, ಓನ್ಲಿ ಪ್ರಾಕ್ಟೀಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸರಳ ವರ್ತಮಾನ ಕಾಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನು? ಟು ಟಾಕ್ ಅಬೌಟ್ ಡೈಲಿ ಆಕ್ಟಿವಿಟೀಸ್. ಅಂದ್ರೆ ಪ್ರತಿನಿತ್ಯ ದಿನನಿತ್ಯ ನಡೆಯುವಂತ ಕೆಲಸಗಳನ್ನು ನಾವು ಹೇಳಲು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡುತ್ತೇವೆ. ಪ್ರತಿದಿನ ಬೆಳಗ್ಗೆ ನಾವು ಹೇಳುತ್ತೇವೆ, ಕೆಲಸ ಮಾಡುತ್ತೇವೆ, ಹಲ್ಲುಜ್ಜುತ್ತೇವೆ, ಕೆಲಸಕ್ಕೆ ಬ್ಯಾಂಕಿಗೆ ಕೆಲಸಕ್ಕೆ ಹೋಗ್ತೇವೆ, ಹೊರಗಡೆ ಕೆಲಸಕ್ಕೆ ಹೋಗ್ತೇವೆ, ಹೊಲಕ್ಕೆ ಕೆಲಸಕ್ಕೆ ಹೋಗ್ತೇವೆ, ಹುಡುಗರು ಮಕ್ಕಳು ಸ್ಕೂಲಿಗೆ ಹೋಗುತ್ತಾರೆ. ಇವೆಲ್ಲ ದಿನನಿತ್ಯ ನಡೆಯುವಂತ ಚಟುವಟಿಕೆಗಳು, ಡೈಲಿ ಆಕ್ಟಿವಿಟೀಸ್. ನೆಕ್ಸ್ಟ್ ಒನ್, ಯೂನಿವರ್ಸಲ್ ಟ್ರುತ್, ಸಾರ್ವತ್ರಿಕ ಸತ್ಯಗಳ ಬಗ್ಗೆ ಹೇಳುವತ್ನೇ ನಾವೇನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ತೇವೆ. ಯೂನಿವರ್ಸಲ್ ಟ್ರುತ್ ಅಂದ್ರೆ ಏನು? ಜಾಗತಿಕವಾಗಿ ಸತ್ಯವಾಗಿರಬೇಕು, ಎಲ್ಲರೂ ನಂಬುವಂತಿರಬೇಕು. ಒಂದು ಮಾತಿದ್ರೆ ಎಲ್ಲ ಇಡೀ ಪ್ರಪಂಚ ನಂಬುವಂತಿರಬೇಕು. ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನೆ, ಪಶ್ಚಿಮದಲ್ಲಿ ಮುಳುಗುತ್ತಾನೆ. ದ ಸನ್ ರೈಸಸ್ ಇನ್ ದ ಈಸ್ಟ್. ಹಾಗೂ ಜನರಲ್ ಫ್ಯಾಕ್ಟ್ ಅಂದ್ರೆ ಏನು? ಜನರಿಗೆ ಗೊತ್ತಿಂತ ಸತ್ಯ. ನೀರು 100 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕುದಿಯುತ್ತದೆ. ದ ವಾಟರ್ ಬಾಯ್ಲ್ಸ್ 100 ಡಿಗ್ರಿ ಸೆಲ್ಸಿಯಸ್. ಜನರಲ್ ಫ್ಯಾಕ್ಟ್, ದಿನನಿತ್ಯ ಚಟುವಟಿಕೆಗಳು, ದಿನನಿತ್ಯ ಮಾಡುವಂತ ಕೆಲಸಗಳು ಹಾಗೂ ಸಾರ್ವತ್ರಿಕ ಸತ್ಯಗಳ ಬಗ್ಗೆ ಹೇಳಲು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು ಯೂಸ್ ಮಾಡುತ್ತೇವೆ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮುಂಚೆಕ ಇದು ಬೇಸಿಕ್ ಗೊತ್ತಿರಬೇಕು. ಹೆಲ್ಪಿಂಗ್ ವರ್ಬ್ ಏನ್ ಬರುತ್ತೆ? ಹೆಲ್ಪಿಂಗ್ ವರ್ಬ್ ಡೂ, ಡಸ್. ಆಕ್ಷನ್ಸ್ ವರ್ಡ್ ಅಂದ್ರೆ ವರ್ಬ್ V1 ಇರುತ್ತೆ, ಪ್ರೆಸೆಂಟ್. V1 ಅಂದ್ರೆ ಪ್ರೆಸೆಂಟ್, V2 ಅಂದ್ರೆ ಪಾಸ್ಟ್, V3 ಅಂದ್ರೆ ಪ್ರೆಸೆಂಟ್ ಪಾಸ್ಟ್ ಪಾರ್ಟಿಸಿಪಲ್, V4 ಅಂದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್. ಆಕ್ಷನ್ಸ್ ಪರ್ಫಾರ್ಮರ್ ಅಥವಾ ಸಬ್ಜೆಕ್ಟ್. ಏನಿರ್ತವೆ? ಐ, ವಿ, ಯು, ದೇ, ಈಸ್, ಇಟ್. ಇಲ್ಲಿ ವಿಶೇಷವಾಗಿ ಐ, ವಿ, ಯು, ದೇ ಇದ್ದಲ್ಲಿ ಹೆಲ್ಪಿಂಗ್ ವರ್ಬ್ ಡೂ ಬರುತ್ತೆ, ವರ್ಬ್ V1 ಇರುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮುಲಾ ಏನಿರುತ್ತೆ? ಸಬ್ಜೆಕ್ಟ್ ಇರುತ್ತೆ, V1 ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ. ಸಬ್ಜೆಕ್ಟ್ V1 ಆಬ್ಜೆಕ್ಟ್. ಥರ್ಡ್ ಪರ್ಸನ್ ಇದ್ದಲ್ಲಿ V1 ಪ್ಲಸ್ ಈ ಎಸ್ ಮತ್ತು ಎಸ್ ಫಾರ್ಮ್ ರಚನೆ ಆಗ್ತವೆ. ಸಬ್ಜೆಕ್ಟ್ V1 ಆಬ್ಜೆಕ್ಟ್. ಇದರಲ್ಲಿ ಎರಡು ಸ್ಟೇಟ್ಮೆಂಟ್ಗಳು ಇರ್ತವೆ, ಎರಡು ಕ್ವಶನ್ಗಳು ಇರ್ತವೆ. ಪಾಸಿಟಿವ್ ಸ್ಟೇಟ್ಮೆಂಟ್, ನೆಗೆಟಿವ್ ಸ್ಟೇಟ್ಮೆಂಟ್, ಪಾಸಿಟಿವ್ ಕ್ವಶನ್, ನೆಗೆಟಿವ್ ಕ್ವಶನ್. ಪಾಸಿಟಿವ್ ಸ್ಟೇಟ್ಮೆಂಟ್ ಧನಾತ್ಮಕ ಹೇಳಿಕೆ. ಐ ಗೋ ಟು ಸ್ಕೂಲ್. ನಾನು ಶಾಲೆಗೆ ಹೋಗುತ್ತೇನೆ. ಸರಿಯಾಗಿ ಕೇಳಿ. ಐ ಎಂಬುದು ಸಬ್ಜೆಕ್ಟ್, ಗೋ ಎಂಬುದು ವರ್ಬ್, ಟು ಎಂಬುದು ಪ್ರಿಪೋಸಿಷನ್, ಸ್ಕೂಲ್ ಎಂಬುದು ಆಬ್ಜೆಕ್ಟ್. ಇದು ಸಬ್ಜೆಕ್ಟ್. ಐ ಎಂಬುದು ಸಬ್ಜೆಕ್ಟ್, ಗೋ ಎಂಬುದು ವರ್ಬ್, ಸ್ಕೂಲ್ ಎಂಬುದು ಆಬ್ಜೆಕ್ಟ್. ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆ. ನೆಗೆಟಿವ್ ಸ್ಟೇಟ್ಮೆಂಟ್, ಐ ಡೂ ನಾಟ್ ಗೋ ಟು ಸ್ಕೂಲ್. ನಾನು ಶಾಲೆಗೆ ಹೋಗುತ್ತಿಲ್ಲ, ನಾನು ಶಾಲೆಗೆ ಹೋಗುವುದಿಲ್ಲ. ಪಾಸಿಟಿವ್ ಕ್ವಶನ್, ಇವು ಎರಡು ಸ್ಟೇಟ್ಮೆಂಟ್ಗಳಾದವು. ಇವು ಪ್ರಶ್ನೆಗಳು. ಡು ಐ ಗೋ ಟು ಸ್ಕೂಲ್? ಡು ಐ ಗೋ ಟು ಸ್ಕೂಲ್? ನಾನು ಶಾಲೆಗೆ ಹೋಗುತ್ತೇನೆಯೇ? ನಾನು ಶಾಲೆಗೆ ಹೋಗುತ್ತೇನೆಯೇ? ನೆಕ್ಸ್ಟ್ ಒನ್, ನೆಗೆಟಿವ್ ಕ್ವಶನ್ ಏನಾಗುತ್ತೆ? ಡೋಂಟ್ ಐ ಗೋ ಟು ಸ್ಕೂಲ್?
ನಾನು ಶಾಲೆಗೆ ಹೋಗುತ್ತಿಲ್ಲವೇ. ನೋಡಿ, ಇದೇ ಐ ಇದ್ದಲ್ಲಿ ವಿ ಹಾಕಿದ್ರೆ ವಿ ಗೋ ಟು ಸ್ಕೂಲ್, ನಾವು ಸ್ಕೂಲಿಗೆ ಹೋಗುತ್ತೇವೆ. ವಿ ಡು ನಾಟ್ ಗೋ ಟು ಸ್ಕೂಲ್, ನಾವು ಸ್ಕೂಲಿಗೆ ಹೋಗುವುದಿಲ್ಲ. ಡು ವಿ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತೇವೆಯೇ. ಡೋಂಟ್ ವಿ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋಗುವುದಿಲ್ಲವೇ. ಅದೇ ರೀತಿ ಐ ಆಯ್ತು, ವಿ ಆಯ್ತು, ಯು ಗೋ ಟು ಸ್ಕೂಲ್, ನೀನು ಶಾಲೆಗೆ ಹೋಗುತ್ತೀಯಾ, ನೀನು ಶಾಲೆಗೆ ಹೋಗುತ್ತೀ. ಯು ಡೋಂಟ್ ಗೋ ಟು ಸ್ಕೂಲ್, ನೀನು ಶಾಲೆಗೆ ಹೋಗುವುದಿಲ್ಲ. ಡು ವಿ ಗೋ ಟು ಸ್ಕೂಲ್, ನೀನು ಶಾಲೆಗೆ ಹೋಗುತ್ತೀಯಾ, ಹೋಗುತ್ತೀಯೇ. ಡೋಂಟ್ ಯು ಗೋ ಟು ಸ್ಕೂಲ್, ನೀನು ಶಾಲೆಗೆ ಹೋಗುತ್ತಿಲ್ಲವೇ. ನೆಕ್ಸ್ಟ್ ಸಬ್ಜೆಕ್ಟ್ ದೇ ಬಂದಾಗ ದೇ ಗೋ ಟು ಸ್ಕೂಲ್, ದೇ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಾರೆ. ದೇ ಡೋಂಟ್ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಿಲ್ಲ. ಡು ದೇ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಾರೆ. ಡೋಂಟ್ ದೇ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗುವುದಿಲ್ಲವೇ. ನೋಡ್ರಿ, ಐ ವಿ ಯು ದೇ ಇದ್ದಲ್ಲಿ ಏನಾಯ್ತು, ಸಬ್ಜೆಕ್ಟ್ ವರ್ಬ್ ಏನಾಯ್ತು, V1 ಇತ್ತು. ಈ ಸಿ ಇಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಸ್ವಲ್ಪ ಮಾನಸಿಕವಾಗಿ ನೋಡಬೇಕು. ಈ ಸಿ ಇಟ್ ಇದ್ದಲ್ಲಿ V1 ಗೆ ಎಸ್ ಫಾರ್ಮ್ ಬರುತ್ತದೆ. ಎಸ್ ಫಾರ್ಮ್ ಬರ್ತದೆ. ನೀವು ಸರಿಯಾಗಿ ಇದೇ ಮೇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅಥವಾ SSLC ಎಕ್ಸಾಮ್ ಅಲ್ಲಿ ಒಂದು ಲೈನ್ ಕೊಟ್ಟು ಅದರಲ್ಲಿ ವರ್ಬ್ ಅಲ್ಲಿ ಎಕ್ಸ್ಚೇಂಜ್ ಮಾಡ್ತೇನೆ, ಅದನ್ನ ನೀವು ಕನ್ವರ್ಟ್ ಏನ್ ಬದಲಾವಣೆ ಮಾಡಬೇಕು ಏನಿಲ್ಲ ಎಂಬುದು ನಿಮಗೆ ಪರ್ಫೆಕ್ಟ್ ಆಗಿ ತಿಳ್ಕೊಳ್ಬೇಕು. ನಾನು ಅಚ್ಚ ಕನ್ನಡದಲ್ಲಿ ಹೇಳಕತ್ತೀನಿ. ಸಬ್ಜೆಕ್ಟ್ ವರ್ಬ್ ಅಲ್ಲಿ V1, V2, V3, V4, V5 ಅಂತ ಹೇಳಿದ್ವಿ. V5 ಅಂದ್ರೆ ಏನ್ ಹೇಳಿದ್ವಿ, V1 ಪ್ರೆಸೆಂಟ್, V2 ಪಾಸ್ಟ್, V3 ಪಾಸ್ಟ್ ಪಾರ್ಟಿಸಿಪಲ್, V4 ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಹೇಳಿದ್ವಿ. ಅದೇ ರೀತಿ V5 ಕೂಡ ಹೇಳಿದ್ವಿ. V5 ಮೆನ್ಷನ್ ಏನ್ ಹೆಸರು ಮೆನ್ಷನ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ. V5 ಅಂದ್ರೇನು, V5 ಅಂದ್ರೇನು, ಸಬ್ಜೆಕ್ಟ್ V1 ಪ್ಲಸ್ ಅದಕ್ಕೆ ಎಸ್ ಅಥವಾ ಎಸ್ ಸೇರಿಸಬೇಕಾಗತ್ತೆ ಅಂತ ಹೇಳಿದೀವಿ. ಅದೇ ರೀತಿ ಇಲ್ಲಿ ಗೋ ಅಂದ್ರೆ V1 ಆಗಿರುತ್ತೆ, ಅದಕ್ಕೆ ES ಸೇರ್ಪಡೆ ಮಾಡಿದ್ದೀವಿ. ಥರ್ಡ್ ಪರ್ಸನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಥರ್ಡ್ ಪರ್ಸನ್ ಸಿಂಗುಲರ್ ಈ ಸಿ ಇಟ್ಟಿದ್ದಲ್ಲಿ ES ವರ್ಬ್ಗೆ V1 ಗೆ ES ಸೇರ್ಪಡೆ ಮಾಡಬೇಕು ಅಥವಾ ಮೆನ್ಷನ್ ಮಾಡಬೇಕು. ಇಲ್ಲಿ ಇವರಿಗೆ ಎರಡು ಸ್ಟೇಟ್ಮೆಂಟ್. ಪಾಸಿಟಿವ್ ಸ್ಟೇಟ್ಮೆಂಟ್ ಏನಾಗುತ್ತೆ, ಈ ಗೋಸ್ ಟು ಸ್ಕೂಲ್. ಈ ಗೋಸ್ ಟು ಸ್ಕೂಲ್ ಅಂದ್ರೆ ಅವನು ಶಾಲೆಗೆ ಹೋಗುತ್ತಾನೆ. ನೆಗೆಟಿವ್ ಸ್ಟೇಟ್ಮೆಂಟ್, ಈ ಡಸ್ ನಾಟ್ ಗೋ ಟು ಸ್ಕೂಲ್. ಈ ಡಸ್ ನಾಟ್ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗುವುದಿಲ್ಲ. ನೆಕ್ಸ್ಟ್ ಪಾಸಿಟಿವ್ ಕ್ವೆಶ್ಚನ್, ಡಸ್ ಈ ಗೋ ಟು ಸ್ಕೂಲ್. ಯಾವುದೇ ಟೆನ್ಸ್ ಅಲ್ಲಿ ಪಾಸಿಟಿವ್ ಕ್ವೆಶ್ಚನ್, ನೆಗೆಟಿವ್ ಕ್ವೆಶ್ಚನ್ ಇದ್ದಲ್ಲಿ ಏನಾಗುತ್ತೆ, ಫಸ್ಟ್ ಹೆಲ್ಪಿಂಗ್ ವರ್ಬ್ಗಳು ಬಂದಿರ್ತವೆ. ಪಾಸಿಟಿವ್ ಕ್ವೆಶ್ಚನ್, ನೆಗೆಟಿವ್ ಕ್ವೆಶ್ಚನ್ ಅಲ್ಲಿ ಫಸ್ಟ್ ಹೆಲ್ಪಿಂಗ್ ವರ್ಬ್ ಬಂದಿರ್ತವೆ. ಹೆಲ್ಪಿಂಗ್ ವರ್ಬ್ ಬಂದಿರ್ತವೆ. ಡಸ್ ಈ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಾನೆಯೇ. ಡಸಂಟ್ ಈ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗುವುದಿಲ್ಲವೇ. ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದು ಸ್ಪೆಷಲ್ ಆಗಿರುತ್ತೆ. ಈ ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ SSLC ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೊಟ್ಟಿರ್ತಾರೆ, ಈ ಗೋ ಟು ಸ್ಕೂಲ್ ಅಂತ ಕೊಟ್ಟಿರ್ತಾರೆ. ಈ ಗೋ ಟು ಸ್ಕೂಲ್ ಅಂತ ಕೊಟ್ಟಿರ್ತಾರೆ, ಇಲ್ಲಿ ES ಫಾರ್ಮ್ ಬಿಟ್ಟಿರ್ತಾರೆ. ಥರ್ಡ್ ಪರ್ಸನ್ ಸಿಂಗುಲರ್ ಇದ್ದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ES ಫಾರ್ಮ್ ರಚನೆ ಆಗುತ್ತವೆ. ಅಂದ್ರೆ ಈ ಗೋಸ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಾನೆ. ಇದೇ ರೀತಿ ಈ ಇದ್ದಿದ್ದು ಸಿ ಮಾಡ್ಕೊಂಬನ, ಸಬ್ಜೆಕ್ಟ್ ಏನ್ ಮಾಡ್ಕೊಂಬನ, ಸಿ ಮಾಡ್ಕೊಂಬನ. ಸಿ ಗೋಸ್ ಟು ಸ್ಕೂಲ್. ಸಿ ಗೋಸ್ ಟು ಸ್ಕೂಲ್ ಅಂದ್ರೆ ಅವಳು ಶಾಲೆಗೆ ಹೋಗುತ್ತಾಳೆ. ಸಿ ಡಸ್ ನಾಟ್ ಗೋ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುವುದಿಲ್ಲ. ಡಸ್ ಸಿ ಗೋ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಾಳೆಯೇ.
ಡಸನ್ ಸಿ ಗೋ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುವುದಿಲ್ಲವೇ. ಅದೇ ರೀತಿ ಇಟ್ ಥರ್ಡ್ ಪರ್ಸನ್ ಸಿಂಗುಲರ್ಲಿ ಇಟ್ ಬರ್ತಾ, ಇಟ್ ರೇನ್ಸ್ ಟುಡೇ, ಈ ದಿನ ಮಳೆ ಬರುತ್ತದೆ. ಇಟ್ ಡಸಂಟ್ ರೇನ್ಸ್ ಟುಡೇ, ಈ ದಿನ ಮಳೆ ಬರುವುದಿಲ್ಲ. ಡಸ್ ಇಟ್ ರೇನ್ ಟುಡೇ, ಈ ದಿನ ಮಳೆ ಬರುತ್ತದೆ. ಡಸಂಟ್ ಇಟ್ ರೇನ್, ಈ ದಿನ ಮಳೆ ಬರುವುದಿಲ್ಲವೇ. ಪಾಸಿಟಿವ್ ಸ್ಟೇಟ್ಮೆಂಟ್ ಅಲ್ಲಿ ಇಎಸ್ ಫಾರ್ಮ್ ಬರುತ್ತೆ, ಆದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್, ಪಾಸಿಟಿವ್ ಕ್ವಶನ್, ನೆಗೆಟಿವ್ ಸೆಂಟೆನ್ಸ್ ಗಳಲ್ಲಿ ಯಾವುದೇ ರೀತಿ ಇಎಸ್ ಫಾರ್ಮ್ ಬರಲ್ಲ. ಫಸ್ಟ್ ಅಲ್ಲಿ ಅಷ್ಟೇ ಈ ಪಾಸಿಟಿವ್ ಸ್ಟೇಟ್ಮೆಂಟ್ ಅಲ್ಲೇ ಈ ಗೋಸ್ ಟು ಸ್ಕೂಲ್ ಇಎಸ್ ಫಾರ್ಮ್ ಬರುತ್ತೆ. ನೆಕ್ಸ್ಟ್ ಸೇಮ್ V1 ಗೋ ಡಸ್ ಈ ಗೋ ಟು ಸ್ಕೂಲ್, ಡಸ್ ಈ ಗೋ ಟು ಸ್ಕೂಲ್, ಡಸ್ ಈ ಗೋ ಟು ಸ್ಕೂಲ್, ಡಸಂಟ್ ಈ ಗೋ ಟು ಸ್ಕೂಲ್. V1 ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಅಲ್ಲಿ ಅಷ್ಟೇ ಎಸ್ ಬರುತ್ತೆ. ನೆಕ್ಸ್ಟ್ ನೆಗೆಟಿವ್ ನಲ್ಲಿ ಏನ್ ಬರುತ್ತೆ, ನೆಗೆಟಿವ್ ಪಾಸಿಟಿವ್ ಕ್ವಶನ್, ನೆಗೆಟಿವ್ ಕ್ವಶನ್ ಅಲ್ಲಿ ಏನಾಗುತ್ತೆ V1 ಬರುತ್ತೆ. ಗೋ ಗೋ ಗೋ, ಇಲ್ಲಿ ಮಾತ್ರ ಗೋಸ್. ಇನ್ನು ಎಕ್ಸಾಂಪಲ್ ನೋಡಮ್ಮ. ಈ ವರ್ಕ್ಸ್ ಇನ್ ಪ್ರೈವೇಟ್ ಕಂಪನಿ, ಅವನು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಾನೆ. ಈ ಡಸಂಟ್ ವರ್ಕ್ ಪ್ರೈವೇಟ್ ಕಂಪನಿ ಇನ್ ಪ್ರೈವೇಟ್ ಕಂಪನಿ, ಅವನು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿಲ್ಲ. ಡಸ್ ಈ ವರ್ಕ್ ಇನ್ ಪ್ರೈವೇಟ್ ಕಂಪನಿ, ಅವನು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಾನೆಯೇ. ಡಸಂಟ್ ಈ ವರ್ಕ್ ಇನ್ ಪ್ರೈವೇಟ್ ಕಂಪನಿ, ಅವನು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವುದಿಲ್ಲವೇ. ನೋಡ್ರಿ, ಅಚ್ಚ ಕನ್ನಡದಲ್ಲಿ ಹೇಳ್ತೀನಿ. ಸ್ವಲ್ಪ ಇನ್ನು ಹೊಸದಾಗಿ ಕ್ಲಾಸ್ ರನ್ನಿಂಗ್ ಸ್ಟಾರ್ಟಿಂಗ್ ಆಗಿದಾವೆ, ಏರ್ಪೇರ್ ಆಗ್ತಿದಾವೆ. ಅದೇ ರೀತಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಒಂದು ಲೈನ್ ನೋಡ್ಕೊಂಬಂದ್ರೆ, ಐ ಗೋ ಟು ಸ್ಕೂಲ್, ಐ ಡೋಂಟ್ ಗೋ ಟು ಸ್ಕೂಲ್, ಡು ಐ ಗೋ ಟು ಸ್ಕೂಲ್, ಡೋಂಟ್ ಐ ಗೋ ಟು ಸ್ಕೂಲ್, ವಿ ಗೋ ಟು ಸ್ಕೂಲ್, ವಿ ಡೋಂಟ್ ಗೋ ಟು ಸ್ಕೂಲ್, ಡು ವಿ ಗೋ ಟು ಸ್ಕೂಲ್, ಡೋಂಟ್ ವಿ ಗೋ ಟು ಸ್ಕೂಲ್, ಯು ಗೋ ಟು ಸ್ಕೂಲ್, ಯು ಡೋಂಟ್ ಗೋ ಟು ಸ್ಕೂಲ್, ಡು ಯು ಗೋ ಟು ಸ್ಕೂಲ್, ಡೋಂಟ್ ಯು ಗೋ ಟು ಸ್ಕೂಲ್, ದೇ ಗೋ ಟು ಸ್ಕೂಲ್, ದೇ ಡೋಂಟ್ ಗೋ ಟು ಸ್ಕೂಲ್, ಡು ದೇ ಗೋ ಟು ಸ್ಕೂಲ್, ಡೋಂಟ್ ದೇ ಗೋ ಟು ಸ್ಕೂಲ್. ಈ goes to school, he does not go to school, does he go to school, doesn't he go to school. She goes to school, she doesn't go to school, does she go to school, doesn't she go to school. It go to school, it doesn't go to school, does it go to school, doesn't it go to school, doesn't it go to school. ಇದೇ ರೀತಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸರಿಯಾದ ರೀತಿಯಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ ಬರ್ತವೆ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್, SSLC ಎಕ್ಸಾಮ್ ಅಲ್ಲಿ ಯಾವುದೇ ಅಲ್ಲಿ ಮೇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸೇ ಕ್ವಶನ್ ಬರೋದು, ಬಿಟ್ರೆ ಮುಂದೆ ಯಾವುದು ಬರಲ್ಲ. ನೀವು ಮೇನ್ ಹೆಲ್ಪಿಂಗ್ ವರ್ಬ್ ನೋಡ್ಕೊಬೇಕು, ಮತ್ತು ಎಸ್ ಫಾರ್ಮ್ ಅನ್ನು ಸರಿಯಾಗಿ ತಿಳ್ಕೊಬೇಕು. ಹೇಳಿ ನಮಸ್ಕಾರ. ದಯವಿಟ್ಟು ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ. ನನ್ನ ಹೊಲದಲ್ಲಿ ಕೆಲಸ ಮುಗಿಸ್ಕೊಂಡು ಮುಂದೆ ಏನೋ ಒಂದು 10-15 ನಿಮಿಷ ನಿಮ್ ಕೂಡ ನನ್ನ ಜ್ಞಾನವನ್ನು ಹಂಚಿಕೊಳ್ಳಬೇಕಂತ ಕ್ಲಾಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.